ನಮಸ್ಕಾರ ಸ್ನೇಹಿತರೆ. ಈ ಪಕ್ಷಿಗಳು ಮನೆಯ ಬಳಿ ಕಾಣಿಸಿಕೊಂಡರೆ ಗ್ರಹಚಾರ ಕೆಟ್ಟಿದೆ ಎಂದರ್ಥ. ಶಕುನಶಾಸ್ತ್ರದ ಪ್ರಕಾರ ಕೆಲವೊಂದು ಪಕ್ಷಿಗಳು ನಮಗೆ ಅಶುಭ ಸೂಚನೆಗಳನ್ನು ನೀಡುತ್ತದೆ. ಇಂತಹ ಪಕ್ಷಿಗಳು ನಮ್ಮ ಮನೆಯಲ್ಲಿ ಪ್ರವೇಶಿಸಿದರೆ, ನಮ್ಮ ಮನೆಯ ಮೇಲೆ ಕುಳಿತುಕೊಂಡರೆ ಅಥವಾ ನಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಕಾಣಿಸಿಕೊಂಡರೆ ಅದು ಮುಂದಿನ ದಿನಗಳಲ್ಲಿ ಕಾಣಿಸಿಕೊಳ್ಳಬೇಕಾದ ಕೆಟ್ಟ ಶಕುನಗಳೆಂದು ತಿಳಿಯಬಹುದು. ಶಕುನಶಾಸ್ತ್ರದ ಪ್ರಕಾರ ಯಾವೆಲ್ಲ ಪಕ್ಷಿಗಳು ನಮ್ಮ ಕೆಟ್ಟ ಘಟನೆಗಳನ್ನು ಸೂಚನೆಯಾಗಿ ನೀಡುತ್ತದೆ ಮತ್ತು ಈ ಪಕ್ಷಿಗಳ ಬಗ್ಗೆ ನಿಮಗೆ ಗೊತ್ತಾ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಭಾರತೀಯ ಶಾಸ್ತ್ರಗಳಲ್ಲಿ ಶಕುನಶಾಸ್ತ್ರವು ವಿಶೇಷ ಮಹತ್ವವನ್ನು ಹೊಂದಿದೆ. ಶಕುನಶಾಸ್ತ್ರವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿರುವ ಪ್ರಾಣಿಗಳು ಮತ್ತು ಪಕ್ಷಿಗಳ ಬಗ್ಗೆ ನಮಗೆ ಶುಭ ಮತ್ತು ಅಶುಭ ಸೂಚನೆಗಳನ್ನು ನೀಡುತ್ತದೆ. ಕೆಲವು ಪಕ್ಷಿಗಳು ಪದೇ ಪದೇ ಕಾಣಿಸಿಕೊಂಡರೆ ಅವು ಪ್ರಕೃತಿಯ ಎಚ್ಚರಿಕೆಯಾಗಿರಬಹುದು ಅಥವಾ ಮನೆಯಲ್ಲಿ ಏನಾದರೂ ಘಟನೆಗಳು ಸಂಭವಿಸುತ್ತವೆ ಎಂಬುದರ ಸೂಚನೆಯಾಗಿರಬಹುದು ಎಂದು ಶಕುನಶಾಸ್ತ್ರದಲ್ಲಿ ಹೇಳಲಾಗಿದೆ. ಹದ್ದು. ಶಕುನಶಾಸ್ತ್ರದಲ್ಲಿ ಹದ್ದುಗಳು ಮರಣ ನಂತರ ಜೀವನ ಮತ್ತು ಅಗಲಿದ ಆತ್ಮಗಳೊಂದಿಗೆ ಸಂಬಂಧ ಹೊಂದಿರುವಂತಹ ಒಂದು ಪಕ್ಷಿ ಎಂದು ಹೇಳಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮನೆಯ ಮೇಲೆ ಅಥವಾ ನೀವು ಎಲ್ಲಿಂದಲೋ ಬರುವಾಗ ಅಥವಾ ಎಲ್ಲಿಂದಾದರೂ ಹೋಗುವಾಗ ಹದ್ದನ್ನು ಪದೇ ಪದೇ ನೋಡುತ್ತಿದ್ದರೆ ನಮ್ಮ ಪಿತೃಗಳ ಆತ್ಮವು ಅಶಾಂತಿ ಸ್ಥಿತಿಯಲ್ಲಿದೆ ಎಂಬುದರ ಅರ್ಥ. ನಿಮ್ಮ ಪಿತೃಗಳು ನಿಮ್ಮ ಕೆಲಸದಿಂದ ತೃಪ್ತರಾಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಪಿತೃಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸಬೇಕು. ಕಾಗೆಗಳ ಗುಂಪು. ಶಕುನಶಾಸ್ತ್ರದ ಪ್ರಕಾರ ನಮ್ಮ ಮನೆಯ ಚಾವಣಿಯ ಮೇಲೆ ಅಥವಾ ಮನೆಯ ಎದುರು ಅಥವಾ ನಿಮ್ಮ ಮನೆಯ ಯಾವುದೇ ಸ್ಥಳಗಳಲ್ಲಿ ಸಾಕಷ್ಟು ಕಾಗೆ ಕಿರುಚುತ್ತಿದ್ದರೆ ಅದನ್ನು ಶುಭವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಮೃತದೇಹದ ಬಳಿ ಅನೇಕ ಕಾಗೆಗಳು ಗುಂಪುಗಳಾಗಿ ಸೇರಿಕೊಂಡರೆ ಅದು ಭವಿಷ್ಯದಲ್ಲಿ ನಿಮಗೆ ಕೆಟ್ಟ ಸುದ್ದಿಯನ್ನು ತರಲಿದೆ ಎಂಬುದರ ಸೂಚನೆಯನ್ನು ನೀಡುತ್ತದೆ. ಬಾವಲಿಗಳು. ಬಾವಲಿಗಳು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಸಕ್ರಿಯವಾಗಿ ಸಂಚಲಿಸುವ ಜೀವಗಳು. ಇವುಗಳು ನೋಡುವುದಕ್ಕೆ ಭಯ, ಯಾಕೆಂದರೆ ಬಾವಲಿಗಳು ನಮ್ಮ ಪಿತೃಗಳ ಶಾಪಗಳೊಂದಿಗೆ ಮತ್ತು ದುಷ್ಟ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ನಾವು ಬಾವಲಿಯನ್ನು ನೋಡುವುದು ಅಥವಾ ಬಾವಲಿಯನ್ನು ಮನೆಯನ್ನು ಪ್ರವೇಶಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಬಾವಲಿಗಳನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ನಾವು ಎದುರಿಸಬಹುದಾದ ಹಣಕಾಸಿನ ನಷ್ಟಗಳು, ಕೌಟುಂಬಿಕ ಕಲಹಗಳು, ಅನಾರೋಗ್ಯದ ಸಮಸ್ಯೆಗಳು ಎದುರಾಗಬಹುದು ಎಂದು ಸೂಚಿಸಲಾಗಿದೆ. ಟಿಟ್ವಿಬಾ ಪಕ್ಷಿ. ಶಕುನಶಾಸ್ತ್ರದ ಪ್ರಕಾರ ನಾವು ಮನೆಯಲ್ಲಿ ಟಿಟ್ವಿಬಾ ಪಕ್ಷಿಯನ್ನು ನೋಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಟಿಟ್ವಿಬಾ ಪಕ್ಷಿಗಳು ಮನೆಯ ಸುತ್ತಲೂ ಜೋರಾಗಿ ಶಬ್ದವನ್ನು ಮಾಡುವುದು, ಮನೆಯ ಚಾವಣಿಯ ಮೇಲೆ ಬಂದು ಕುಳಿತುಕೊಳ್ಳುವುದು ನಮಗೆ ಕೆಲವೊಂದು ಅಪಘಾತಗಳನ್ನು, ವಿವಾದಗಳನ್ನು ಅಥವಾ ಮರಣ ಸಂಕೇತಗಳನ್ನು ನೀಡುತ್ತದೆ. ಶಕುನಶಾಸ್ತ್ರದ ಪ್ರಕಾರ ಈ ಮೇಲಿನ 4 ಪಕ್ಷಿಗಳು ಮನೆಯನ್ನು ಪ್ರವೇಶಿಸಿದರೆ ಅಥವಾ ಮನೆಯ ಸುತ್ತಮುತ್ತಲೂ ಕಾಣಿಸಿಕೊಂಡರೆ ಅದು ನಮಗೆ ಅಶುಭ ಸಂಕೇತ ನೀಡುತ್ತದೆ. ಇದು ನಮಗೆ ಜೀವನದಲ್ಲಿ ಎದುರಾಗಬಹುದಾದ ಸಮಸ್ಯೆಗಳ ಸೂಚನೆಯೂ ಆಗಿರುತ್ತದೆ. ಹಾಗಾಗಿ ಮನೆಯ ಬಳಿ ಇಂತಹ ಘಟನೆಗಳು ನಡೆದಿದ್ದಲ್ಲಿ ಎಚ್ಚರವನ್ನು ವಹಿಸಿ. ನಮಸ್ತೆ.